ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನೋಡಿ, ಇನ್ನು ಮುಂದೆ ಗಂಡಸರಿಗೆ ಭಯ ಬೇಡ. ಇನ್ನು ಮುಂದೆ ಪುರುಷ ರಕ್ಷಣೆಗೋಸ್ಕರ ಪುರುಷ ಆಯೋಗವನ್ನ ರಚಿಸಬೇಕು ಅಂತ ವಿಶ್ವನಾಥ್ ಅವರು ಒತ್ತಾಯವನ್ನ ಮಾಡಿದ್ದಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಎಷ್ಟು ಶೋಷಣೆಗಳಾಗ್ತಿದೆಯೋ ಅದೇ ರೀತಿಯಾಗಿ ಗಂಡು ಮಕ್ಕಳ ಮೇಲೂ ಕೂಡ ಶೋಷಣೆ ಆಗ್ತಾ ಇದೆ. ಅದೇ ಹೆಣ್ಣು ಮಕ್ಕಳ ಮೇಲೆ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ಬೋದು, ಬಟ್ ಗಂಡು ಮಕ್ಕಳ ಮೇಲೂ ಕೂಡ ಶೋಷಣೆ ಆಗ್ತಾ ಇದೆ. ರೀಸೆಂಟ್ ಆಗಿ ತಾವು ನೋಡಿರಬಹುದು, ಗಂಡ ಒಂದು ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಏನಂತ, ನಾನು ಮನೆಯಲ್ಲಿ ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಮನೆ ಎಲ್ಲಾ ಕೆಲಸವನ್ನ ನಾನೇ ಮಾಡ್ತೀನಿ, ಆದ್ರೂ ಕೂಡ ನನ್ನ ಹೆಂಡತಿ ನನ್ನನ್ನು ಇಟ್ಕೊಂಡು ಹೊಡಿತಾಳೆ, ಚಿತ್ರಹಿಂಸೆಯನ್ನ ಕೊಡ್ತಾಳೆ ಅಂತ ಅದು ನೋಡಿರ್ಬೋದು. ಅದಕ್ಕಿಂತ ಹಿಂದೆ ನನ್ನ ಹೆಂಡತಿಗೆ ಅಂದ್ರೆ ಇನ್ನೊಬ್ಬನ ಸಂಘ ಇದೆ, ಅದನ್ನ ನಾನು ಎಲ್ಲೂ ಹೇಳಬಾರ್ದು, ಹೇಳೋದಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ, ಒಟ್ಟು ಅವಳನ್ನ ಬಿಟ್ಟು ಬದುಕೋದಕ್ಕೂ ಆಗ್ತಾ ಇಲ್ಲ, ನನಗೆ ಕಚ್ಚೋದು, ಇಡೀ ಮೈಯೆಲ್ಲ ಕಚ್ಚಿ ಕಚ್ಚಿ ಗಾಯವನ್ನು ಮಾಡಿಟ್ಟಿದ್ದಾಳೆ, ಹೊಡೆಯೋದು, ಬಡಿಯೋದು, ಮೈಯನ್ನೆಲ್ಲ ಕಚ್ಚೋದು, ಉಗುರಿನಿಂದ ಪರ್ಚೋದು, ಈ ರೀತಿಯಾಗಿ ಇಡೀ ದೇಹವನ್ನ ಗಾಯ ಮಾಡಿಟ್ಟಿದ್ದಾಳೆ. ಇನ್ನೇನು ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ವಿಚಾರ ನೀವು ಕೇಳಿರ್ತೀರಿ, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಕೇತನ್ ಹಾಗೆ ಸಿಯಾದು. ಸೊ ಈ ರೀತಿಯಾಗಿ ಗಂಡು ಮಕ್ಕಳ ಮೇಲೂ ಕೂಡ ಶೋಷಣೆ ನಡೀತಾ ಇದೆ. ಹೆಣ್ಣು ಮಕ್ಕಳಿಗೋಸ್ಕರ ಪೊಲೀಸ್ ಸ್ಟೇಷನ್ ಆಗಿರಬಹುದು, ಅಲ್ಲಿ ಇಲ್ಲಿ ಎಲ್ಲಾ ಕಡೆಗಳಲ್ಲಿ ಹೆಣ್ಣು ಮಕ್ಕಳು ಪರ ನಿಂತ್ಕೊಂಡು ಮಾತಾಡೋದು ಅಥವಾ ಹೆಣ್ಣು ಮಕ್ಕಳಿಗೆ ಪರವಾಗಿ ನಿಲ್ಲುವಂಥದ್ದು, ಅವ್ರ ಪರವಾಗಿ ಒಂದಷ್ಟು ನಡೆಯುತ್ತೆ. ಸೊ ಹಂಗಾಗಿ ಇನ್ನು ಮುಂದೆ ಗಂಡು ಮಕ್ಕಳು ಏನೇ ಸಮಸ್ಯೆಯನ್ನ ಎದುರಿಸ್ತಿದ್ರೆ, ಅವರಿಗೆ ಗಂಡು ಮಕ್ಕಳಿಗೆ ಮಹಿಳೆಯರಿಂದ ಶೋಷಣೆ ಏನಾದರೂ ಆಗ್ತಾ ಇದ್ರೆ ಅದು ಇಲ್ಲಿಗೆ ನಿಲ್ಲಬೇಕು. ಮುಂದಿನ ದಿನಗಳಲ್ಲಿ ಪುರುಷರ ರಕ್ಷಣೆಗೋಸ್ಕರ ಪುರುಷ ಆಯೋಗವನ್ನ ರಚಿಸಬೇಕು ಅಂತ ವಿಶ್ವನಾಥ್ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಇದು ಏನಾಗುತ್ತೆ ಗೊತ್ತಿಲ್ಲ, ಬಟ್ ಆದ್ರೆ ಆಗಬಹುದು, ಆದ್ರೆ ತುಂಬಾ ಉತ್ತಮ ಅಂತ ಒಂದಷ್ಟು ಜನ ಈ ಒಂದು ಪೋಸ್ಟ್ ಗಳಿಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ. ಹೌದು, ಹೆಣ್ಣು ಮಕ್ಕಳ ಮೇಲೆ ಎಷ್ಟು ದೌರ್ಜನ್ಯ ಆಗ್ತಿದೆಯೋ, ಎಷ್ಟು ಶೋಷಣೆಗಳು ಆಗ್ತಾ ಇದೆಯೋ ಅದೇ ರೀತಿಯಾಗಿ ಗಂಡು ಮಕ್ಕಳ ಮೇಲೂ ಕೂಡ ಆಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಭಯ ಇಲ್ಲ. ಒಂದಷ್ಟು ಜನರಿಗೆ ಗಂಡು ಮಕ್ಕಳ ಮೇಲೆ ಹೆಂಗ್ ಬೇಕಾದ್ರೆ ಹಂಗ ನಡೆಸ್ಕೊಂತಿದ್ದಾರೆ, ಹೊಡಿಯೋದು, ಬಡಿಯೋದು, ಕಚ್ಚೋದು, ಪರಚೋದು. ಮತ್ತೆ ಇನ್ನೊಂದು ಇನ್ಸಿಡೆಂಟ್ ತಾವು ಕೇಳಿರ್ತೀರಾ, ನೀನೇನಾದ್ರೂ ನನಗೆ ಇಷ್ಟು ಲಕ್ಷ ದುಡ್ಡು ಕೊಡದಲ್ಲೇ ಹೋದರೆ, ಸ್ವಂತ ಹೆಂಡತಿನೇ ಇಷ್ಟು ಲಕ್ಷ ದುಡ್ಡು ಕೊಡದಲ್ಲೇ ಹೋದ್ರೆ ನಿನಗೆ HIV ಇದೆ ಅಂತ ಹೇಳ್ಬಿಟ್ಟು ನಂಗೆ ಎಲ್ಲಾ ಕಡೆಗಳಲ್ಲಿ ಸ್ಪ್ರೆಡ್ ಮಾಡ್ಬಿಡ್ತೀನಿ, ನಿನ್ನ ಹೆಸರನ್ನ ಹಾಳು ಮಾಡ್ಬಿಡ್ತೀನಿ, ನಿಂಗೆ HIV ಇದೆ ಅಂತ ಅನೌನ್ಸ್ ಮಾಡ್ಬಿಡ್ತೀನಿ, ನಂಗೆ ಇಷ್ಟು ಲಕ್ಷ ದುಡ್ಡು ಕೊಟ್ರೆ ನಾನು ಏನೂ ಯಾರಿಗೂ ಹೇಳೋದಿಲ್ಲ ಅಂತ ಒಂದು ಹೆಂಡತಿ ಗಂಡನಿಗೆ ಬೆದರಿಕೆಯನ್ನು ಹಾಕಿರ್ತಾರೆ. ಬಟ್ ಅವ್ರಿಗೆ HIV ಏನು ಇರೋದಿಲ್ಲ, ಆದ್ರೆ ಹೆಂಡತಿ ಸುಮ್ಮನೆ ಬ್ಲಾಕ್ ಮೇಲ್ ಮಾಡ್ತಾ ಇರೋದು ದುಡ್ಡಿಗೋಸ್ಕರ. ಈ ರೀತಿಯಾಗಿ ನೀವು ಸಾಕಷ್ಟು ಕೇಳಿರ್ತೀರಾ. ಹೆಣ್ಣು ಗಂಡು ಅಂತ ಬಂದಾಗ ಎಲ್ಲರೂ ಈಗಿನ ಜನರೇಷನ್ ಅಲ್ಲಿ ಸರಿ ಸಮಾನರು, ಎಲ್ಲದರಲ್ಲೂ ಕೂಡ ಸರಿ ಸಮಾನರು ಅಂತ ಹೇಳ್ತಾರೆ. ಆದ್ರೆ ಹೆಣ್ಣು ಮಕ್ಕಳಿಗೆ ಆಗ್ತಿರುವಂತಹ ಶೋಷಣೆಗೆ ಒಳಗಾಗ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಒಂದಷ್ಟು ರಕ್ಷಣೆ ಕೊಡೋದಕ್ಕೆ ಅಂತಾನೆ ಒಂದಷ್ಟು ಆಯೋಗಗಳಿದೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋದಕ್ಕೆ. ಅದೇ ರೀತಿಯಾಗಿ ಇನ್ನು ಮುಂದೆ ಗಂಡು ಮಕ್ಕಳಿಗೂ ಕೂಡ ರಕ್ಷಣೆಗೆ ಪುರುಷ ಆಯೋಗವನ್ನ ರಚಿಸಲೇಬೇಕು ಅಂತ ವಿಶ್ವನಾಥ್ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು, ಇದೇನಾದ್ರೂ ಆದ್ರೆ ಪುರುಷ ಆಯೋಗವನ್ನ ರಚಿಸಬೇಕು ಅಂತ ಏನ್ ಹೇಳಿದ್ದಾರೆ, ಅದೇನಾದ್ರೂ ಆಯ್ತು ಅಂತಂದ್ರೆ ಇನ್ನು ಮುಂದೆ ಹೆಣ್ಣು ಮಕ್ಕಳ ಮೇಲೆ ಎಷ್ಟು ಶೋಷಣೆ ಆಗ್ತದೆ, ದೌರ್ಜನ್ಯ ಆಗ್ತಿದೆ ಅಂತ ಎಲ್ಲರಿಗೂ ಕೂಡ ಪಬ್ಲಿಸಿಟಿ ಆಗ್ತಿದೆಯೋ, ಇನ್ನು ಮುಂದೆನೂ ಕೂಡ ಗೊತ್ತಾಗುತ್ತೆ ಗಂಡು ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ತಿದೆ, ಗಂಡು ಮಕ್ಕಳಿಗೆ ಯಾರೆಲ್ಲ ಸಮಸ್ಯೆಯನ್ನ ಮಾಡ್ತಾ ಇದಾರೆ ಅವ್ರಿಗೂ ಶೋಷಣೆ ಆಗ್ತಾ ಇದೆ, ಅವ್ರಿಗೂ ಕೂಡ ರಕ್ಷಣೆ ಬೇಕು ಅಂತ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕಾದು ನೋಡ್ಬೇಕು. ಬಟ್ ವಿಶ್ವನಾಥ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ನಿಮ್ಮ ಪ್ರಕಾರ ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.